ಮುಖ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಪೂಜೆ ಮಾಡೋಕ್ಕೆ. ಯಾರು ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಸಂಜೆ ಮೇಲೆ ನನ್ನ ಮಗಳು ಬರ್ತಾರೆ. ಇವತ್ತು ಎಲ್ಲ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೇನು ಪೂಜೆ ಮಾಡಬೇಕು, ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಬೆಳಿಗ್ಗೆ 4 ಗಂಟೆಯಲ್ಲೆದ್ದು ಸ್ನಾನ ಮಾಡಿ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು. ಮತ್ತು ಕಾಳಮ್ಮನ ದೇವಸ್ಥಾನಕ್ಕೆ ದೇವಸ್ಥಾನ ತೆಗ್ದೈತೆ, ಅಲ್ಲಿಗೂ ಹೂವು ಕಳ್ಸವ್ರೆ. ಅಂದರೆ ದೇವಸ್ಥಾನಕ್ಕೆ ಅಲ್ಲಿ ಅಭಿಷೇಕ ಪೂಜೆ ಎಲ್ಲ ಇರುತ್ತೆ. ಬೆಳಿಗ್ಗೆ 6 ಗಂಟೆ ಒಳಗಡೆ ಅಲ್ಲೂ ಪೂಜೆ ಆಗೋಗುತ್ತೆ. ಅಲ್ಲಿ ರೆಡಿ ಮಾಡ್ತಾಯಿದ್ರು, ಐನೋರು ಬಂದು ಅಲ್ಲಿ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಮನೆಯಲ್ಲಿ ನಮ್ಮ ಯಜಮಾನ್ರೆಲ್ಲ ಬೆಳಿಗ್ಗೆನೆ ನೋಡಿ ಮಾವಿನ ಸೊಪ್ಪೆಲ್ಲ ಕಟ್ಟಿ ಮತ್ತು ಕಬ್ಬು ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದ್ರು. ಎಲ್ಲ ರೆಡಿ ಮಾಡಿ ಆಮೇಲೆ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ನಾನು ಮಿಕ್ಕಿರೋ ಕೆಲಸ ಎಲ್ಲ ನಾನು ಮಾಡ್ಕೊತಾ ಇದ್ದೆ. ತುಂಬ ಕತ್ಲಿತ್ತು. ಆಮೇಲೆ ಸ್ನಾನ ಮಾಡ್ಕೊಂಬಂದು ಬಾಗಿಲಿಗೆ ನೀರು ಹಾಕಿಟ್ಟಿದ್ವಿ. ಆಮೇಲೆ ರಂಗೋಲೆ ಬಿಡ್ತಾ ಇದ್ದೀನಿ. ಕ್ಲೈಮೇಟ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಹೊತ್ತು ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂದರೆ ನಮಗೆ ಎದ್ದೊಳೋದು ಸ್ವಲ್ಪ ಕಷ್ಟ ಅಷ್ಟೇ, ಇನ್ನೇನಿಲ್ಲ. ನೋಡೋಕ್ಕೆ ಒಂಥರ ಫ್ರೆಶ್ ಆಗಿರುತ್ತೆ. ನೀವೇ ನೋಡಿ, ಅದಕ್ಕೆ ಜನ ವಾಕಿಂಗ್ ಮಾಡೋದು ಅನ್ಸುತ್ತೆ, ಫ್ರೆಶ್ ಆಗಿರಲಿ ಅಂದ್ಬಿಟ್ಟೆ. ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಮಾತ್ರ. ನಮ್ಮ ನೋಡಿ ತೋರಣ ಎಲ್ಲ ಚೆನ್ನಾಗಿ ಕಟ್ಟಿದ್ರು. ನೋಡೋಕ್ಕೆ ಬೆಳಿಗ್ಗೆ ನೋಡಿದ ತಕ್ಷಣನೇ ಚಂದ್ರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಕೇಸರಿ ಕಲರ್ ಮೇಲೆ ನೋಡೋಕ್ಕೆ ಇವತ್ತೇ ಒಂಥರ ಡಿಫ್ರೆಂಟ್ ಆಗಿತ್ತು ಚಂದ್ರ. ಯಾವಾಗೂ ವೈಟ್ ಮೇಲೆ ಇರ್ತಾ ಇತ್ತು. ಇವತ್ತು ಮಾತ್ರ ಒಂಥರ ಡಿಫ್ರೆಂಟ್ ಆಗಿತ್ತು. ಒಂಥರ ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋ. ಒಂಥರ ಖುಷಿ ಆಯಿತು. ಮನೆಯೆಲ್ಲ ಒಂಥರ ಪಾಸಿಟಿವ್ ಒಂಥರ ವೈಬ್ರೇಷನ್ ಥರ ಇತ್ತು. ಬೆಳಿಗ್ಗೆ ಪೂಜೆ ಅಲ್ವಾ, ಎಲ್ಲ 1 ತಿಂಗಳು ಮಾಡ್ತಾರೆ. ಈ ಧನುರ್ಮಾಸದಲ್ಲಿ 1 ತಿಂಗಳು ಬೆಳಿಗ್ಗೆ ಹೋಗಿ ಅಶ್ವತ್ಥ ಕಟ್ಟೆ ಸುತ್ಕೊಂಡು ಸ್ನಾನ ಮಾಡಿ ಅಶ್ವತ್ಥ ಕಟ್ಟೆ ಸುತ್ಕೊಂಡು ಬರ್ತಾರೆ. ಬೆಳಿಗ್ಗೆ 6 ಗಂಟೆ ಪೂಜೆ. ಆಗದಿರೋರು ಸಂಕ್ರಾಂತಿ ಹಬ್ಬದ ದಿವಸ 5:30, 6 ಗಂಟೆ ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ನಾವು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಸ್ವಲ್ಪ ಬೇಗ ಮಾಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ನಾವು ಎದ್ದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇನ್ನೇನು ಪೂಜೆಗೆಲ್ಲ ಇನ್ನೇನು ರೆಡಿ ಆಯಿತು. ಎಲ್ಲ ಹೂವು ಎಲ್ಲ ಹಾಕಿ ಕಬ್ಬೆಲ್ಲ ಇಟ್ಟಿದ್ದೀವಿ. ಮತ್ತು ನಾನು ಪೊಂಗಲ್ ಮಾಡ್ತಾ ಇದ್ದೀನಿ. ನಾನು ಪೊಂಗಲ್ ಮಾಡಿದೆ. ಪೊಂಗಲ್ಲು ಇವತ್ತು ಬಂದು ಇದ್ಕಿದ ಬೇಳೆ ಸಾಂಬಾರು, ಕಡಲೆಕಾಯಿ ಎಲ್ಲ ಬೆಳಗ್ಗೆನೆ ಬೇಯಿಸಿದ್ದೀನಿ. ಅಂದರೆ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಇಷ್ಟು ಬೇಯಿಸಿ ದೇವ್ರಿಗಿಟ್ಟು ಪೂಜೆ ಮಾಡ್ತೀವಿ. ಪ್ರತಿ ಸಲನೂ ಅಷ್ಟೇ, ಈ ಹಬ್ಬಕ್ಕೆ ಮಾತ್ರ ಆ ಥರ ಮಾಡ್ತೀವಿ. ಆಮೇಲೆ ನಾವು ಬೇಕಾಗಿದ್ರೆ ಇದ್ಕಿದ ಬೇಳೆ ಸಾಂಬಾರು ಏನಾನ ಟಿಫನ್ ಮಾಡಿಕೊಂಡು ತಿನ್ಬೋದು. ಪೊಂಗಲ್ ರೆಡಿ ಆಯಿತು. ಮೊನ್ನೆ ರೀಸೆಂಟಾಗೇ ಮಾಡಿದೆ. ಅಯ್ಯಪ್ಪ ಸ್ವಾಮಿಗೆ ಪೊಂಗಲ್ ಮಾಡಿದ್ದೆ. ಆ ವಿಡಿಯೋ ನಾಳೆ ವಿಡಿಯೋಲ್ಲಿ ಅಯ್ಯಪ್ಪ ಸ್ವಾಮಿ ವಿಡಿಯೋ ಬರುತ್ತೆ. ಯಾರು ಸ್ಕಿಪ್ ಮಾಡ್ದಿರಾ ಆ ವಿಡಿಯೋನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ವಿಡಿಯೋ ನನ್ನ ಮಗ ಶಬರಿಮಲೆಗೆ ಹೋಗ್ತಾ ಇರೋದು, ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮನೆಯಲ್ಲಿ ದೇವ್ರಿಗೆಲ್ಲ ಅಲಂಕಾರ ಆಯಿತು. ಇನ್ನೇನು ಪೂಜೆ ಮಾಡಬೇಕು. ತಾಯಿ ಜಗನ್ಮಾತೆ ಚೊರಮ್ಮ ಕಾಪಾಡಮ್ಮ. ಏನೇ ತಪ್ಪು ಬೆಳಗ್ಗೆ ಹೊತ್ತು ಬೇಗ ಬೇಗ ಮಾಡೋಕ್ಕೆ ಎಲ್ಲ ಮಿಕ್ಸಿ ಮಾಡ್ಕೊಂಬಿಟ್ಟಿರ್ತೀವಿ. ಎಲ್ಲ ಕ್ಲೀನ್ ಮಾಡಿರಲ್ಲ. ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆನೇ ಎಲ್ಲ ಸಾರಿಸಿ ಎಲ್ಲ ಕ್ಲೀನ್ ಮಾಡಿ ಅಡುಗೆಗೆ ಟಿಫನ್ಗೆ ರೆಡಿ ಮಾಡ್ಕೊತಾ ಇರ್ತೀವಿ. ಯಾಕಂದರೆ ಅರ್ಜೆಂಟಾಗೆ ಟಿಫನ್ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು ಅನ್ನಂಗೆ ಎಲ್ಲೆಲ್ಲ ಹಂಗಂಗೆ ಇರುತ್ತೆ. ಎಲ್ಲ ಆದಮೇಲೆ ಎಲ್ಲ ಇವಾಗ ಒಂದು ಕಡೆಯಿಂದ ನಾವು ಕ್ಲೀನ್ ಮಾಡ್ಕೊಂಬರಬೇಕು ಪ್ರತಿಯೊಂದನ್ನು.
ಸಂಕ್ರಾಂತಿ ಹಬ್ಬದ್ದು ಅಡುಗೆ ವಿಶೇಷ ನಮ್ಮ ಮನೇಲಿ ಬಂದು ಕಡಲೆಕಾಯಿ ಮತ್ತು ಇವತ್ತು ಖಾರದ ಪೊಂಗಲ್ ಮಾಡಿದ್ದೀನಿ. ಖಾರದ ಪೊಂಗಲ್ ಸ್ವಲ್ಪ ಕಮ್ಮಿ ತಿಂತಾರೆ, ಅಂದರೆ ನಮ್ಮ ಮಾವ ನಮ್ಮ ಯಜಮಾನ್ರೆಲ್ಲ ತಿಂತಾರೆ, ನನ್ನ ಮಗ ಎಲ್ಲ ಸ್ವಲ್ಪ ತಿನ್ನಲ್ಲ. ಖಾರದ ಪೊಂಗಲ್ ಬಂದು ಖಾರದ ಪೊಂಗಲ್ ಇದ್ಕಿದ ಬೇಳೆ ಸಾರು ತುಂಬ ಚೆನ್ನಾಗಾಗಿತ್ತು. ಇದ್ಕಿದ ಬೇಳೆ ಸಾರು ಸೊಗಡಿತ್ತು, ಕಾಳು ಗ್ರೀನ್ ಕಲರ್ ತುಂಬ ಚೆನ್ನಾಗಿತ್ತು. ಸಾರು ಮಾತ್ರ ಸಿಹಿ ಪೊಂಗಲ್ ಮಾಡಿದ್ವಿ. ಗೆಣಸು, ಮರಗೆಣಸು, ಸಿಹಿಗೆಣಸು ಅಂತೀವಿ ಇದು. ಸಿಹಿಗೆಣಸು ಮತ್ತು ಅವರೆಕಾಯಿ ಎಲ್ಲ ಬೇರೆ ಬೇರೆ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪೊಂಗಲ್ಗೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಟಿಫನ್ ಬಂದು ಪೊಂಗಲ್ ಚಟ್ನಿ, ಮಧ್ಯಾಹ್ನಕ್ಕೆ ಇದ್ಕಿದ ಬೇಳೆ ಸಾರು ತಿಂತೀವಿ. ನಮ್ಮ ಯಜಮಾನ್ರು ಪೂಜೆ ಮಾಡಿ ಆರಾಮಾಗಿ ಕುತ್ಕೊಂಡವ್ರೆ. ನೋಡಿ ಹೆಂಗ್ ಕುತ್ಕೊಂಡವ್ರೆ. 4:15 ಎದ್ದಿರೋದು ನಾವು. 4:15ಗೆ ಎದ್ದು ಪೂಜೆ ಮಾಡಿ ದೇವ್ರಿಗೆ ರೆಡಿ ಮಾಡಿ ಪೂಜೆ ಮಾಡಿರೋದು. ಆಯ್ತು, ಪೂಜೆ ಆಯಿತು. ಮತ್ತೆ ಅಡುಗೆ ಮನೇಲೆಲ್ಲ ಟಿಫನ್ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಯ್ತು. ವಿಶ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನೋ ನಮ್ಮ ಯಜಮಾನ್ರು ಬಾಯಿ ಬಿಟ್ಟು ಮಾತಾಡ್ಬಿಟ್ಟವ್ರೆ. ಆಯ್ತು, ಇನ್ನೇನ ಮಾತಾಡ್ತೀರಾ? ಅಷ್ಟೇ. ನಿದ್ದೆ ಬರ್ತೈತೆ ನಮ್ಮ ಯಜಮಾನ್? ಇಲ್ಲ ಏನಿಲ್ವಾ? ಹಸು ಕರಿಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ನೋಡಕ್ಕೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ಕಳೆ ಇತ್ತು. ಚಂದನ್ ಬಂದಣ್ಣ ಹಬ್ಬ ಎಲ್ಲ ಮುಗೀತು. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ನನ್ನ ಮಗ ರೆಡಿಯಾಗಿ ಬಂದ. ಹೇಳೋ ಚಂದ, ಮಕ ಕೊಡ ನೀನು. ಚಂದ ನೋಡ, ಸಣ್ಣ ಅದು. ಒಂದ್ ದಿವಸ ಜ್ವರ ಬಂದು ಚಂದ ನೀನು. ಹಾಂ, ರಂಗಸ್ವಾಮಿ ನೋಡಿ ಅಮ್ಮನವರು ಲಕ್ಷ್ಮಿ ಬಂದಂಗ ಅವಳು ನೋಡು. ಒಂದು ಪಾರ್ಸಲ್ ಬುಕ್ ಮಾಡಿದ್ವಿ. ಮುಳ್ಬಾಗ್ಲು ತವ ಪ್ಯಾಕಿಂಗ್ ಓಪನ್ ಮಾಡಬೇಕು, ಹೆಂಗೆ ಬಂದೈತೋ ಅಂದ್ಬಿಟ್ಟು ನೋಡಬೇಕು. अच्छे कार है हमें पूरे ऑफिस पीस कर ले। हां सभी को दो। हां ले एक मिनट दे सभी को। हां तुमको ना मुझे गन्ना दे। हां गन्ना होना गन्ना क्या गन्ना? तुम्हारी इधर तुम्हारी इधर ले इसको दे। ಫಸ್ಟ್ ಒಂದು ಕಿಚ್ಚಿರಂಡ अब गई हो ना गो गो दर दर पकड़ डिंग ले बा। ಹುಡುಗರೆಲ್ಲ ಆಚೆ ಕಡೆ ಆಡ್ತಾ ಇದ್ರು. ಕೂಗ್ಬಿಟ್ಟು ಕಬ್ಬು, ಕಡಲೆಕಾಯಿ, ಗೆಣಸೆಲ್ಲ ಅವ್ರಿಗೆ ಮಕ್ಳಿಗೆಲ್ಲ ಕೊಟ್ವಿ. ಅಂದ್ರೆ ಇದು ಕಬ್ಬೆಲ್ಲ ಹೊಡೆದ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಅಷ್ಟು ಕೊಟ್ವಿ. ಮಕ್ಳೆಲ್ಲ ತಿಂತಾರೆ ಅಂದ್ಬಿಟ್ಟು. ಮತ್ತೆ ರಾತ್ರಿ ನನ್ನ ಮಗಳು ಬರೋಷ್ಟೊತ್ತಿಗೆ ಲೇಟ್ ಆಗಿತ್ತು, ನೈಟ್ ಆಗೋಗಿತ್ತು. ವಿಡಿಯೋ ಏನು ಮಾಡಿಲ್ಲ. ಮಾರನೇ ದಿವಸ ಮನೇಲಿ ಪೂಜೆ ಮಾಡ್ತಾ ಇದ್ರು. ಪೂಜೆ ಎಲ್ಲ ಆಗ್ತಾ ಇದ್ದಂಗೆ ಎಲ್ಲ ಟಿಫನ್ಗೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡಬೇಕು. ಇನ್ನೇನು ಟಿಫನ್ ಮುಗಿಸ್ಕೊಂಡು ನಮ್ಮ ತಮ್ಮವ್ರು ಹೋಗ್ತಾರೆ. ನೈಟ್ ಬಂದಿರೋ ಲೇಟ್ ಆಗೋಯ್ತು, ಬರೋಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಬಂದು ಇವಾಗ ಟಿಫನ್ ಮಾಡ್ತಾವ್ರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.